ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಲೈಫ್ ಈಸ್ LDG ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಲೈಫ್ ಈಸ್ LDG ಅಂದರೆ ಲೈಫ್ ಬಗ್ಗೆ ಡೆಫಿನೇಷನ್ನ ಅನೇಕ ಜನ ಅನೇಕ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೂರಾರು ಥರ ಇದೆ, ಸಾವಿರಾರು ಥರ ಇದೆ. ಅದರಲ್ಲಿ ಒಂದು ಡೆಫಿನೇಷನ್ ಅಂದರೆ ಲೈಫ್ ಈಸ್ ಎ ಮಿಕ್ಸ್ಚರ್ ಆಫ್ ಆರ್ ಕಲೆಕ್ಷನ್ ಆಫ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಟು ಅಚೀವ್ ಆರ್ ಟು ಗೆಟ್ ಸ್ಯಾಟಿಸ್ಫ್ಯಾಕ್ಷನ್. ಅಂದರೆ ನಮ್ಮ ಜೀವನದಲ್ಲಿ ತೃಪ್ತಿ ಹೊಂದಲಿಕ್ಕೆ ಅಥವಾ ನೆಮ್ಮದಿಯಾಗಿ ಇರಲಿಕ್ಕೆ ಅನೇಕ ಅನುಭವಗಳನ್ನು ಪಡಿತಾ ಹೋಗ್ತಾ ಇರ್ತೀವಿ. ಅದೇ ಜೀವನ. ಈ ನೆಮ್ಮದಿಗೆ ಮುಖ್ಯವಾಗಿರುವಂಥದ್ದು ಅನೇಕ ಅಂಶಗಳಿರ್ತವೆ. ಅದರಲ್ಲಿ ಮುಖ್ಯವಾದಂಥದ್ದು LDG. ಎಲ್ ಅಂದರೆ ಲವ್, ಡಿ ಅಂದರೆ ಡಿವಿನಿಟಿ, ಜಿ ಅಂದರೆ ಗ್ರ್ಯಾಟಿಟ್ಯೂಡ್. ಅಂದರೆ ಈ ಲೈಫು ಚೆನ್ನಾಗಿರಬೇಕು ಅಂದರೆ, ನೆಮ್ಮದಿಯಾಗಿರಬೇಕು ಅಂದರೆ ಈ LDG ಭಾಳ ಇಂಪಾರ್ಟೆಂಟು. ಲವ್, ಡಿವಿನಿಟಿ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅಂದರೆ ಪ್ರೀತಿ, ದೈವತ್ವ ಮತ್ತು ಕೃತಜ್ಞತೆ ಭಾವ. ಈ ಮೂರು ಗುಣಗಳನ್ನು ಪಡೆಯೋದಾದರೂ ಎಲ್ಲಿ, ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ, ಎಲ್ಲಿ ಸಿಗುತ್ತೆ? ಯಾಕಂತಂದರೆ 2.5 ವರ್ಷದ ಮಗುವಿಂದ ಹಿಡಿದು 25 ವರ್ಷ ಆಗೋವರೆಗೂ ಕೂಡ ಎಜುಕೇಷನ್ ನಾವು ಪಡೆದಿದ್ದೀವಿ ಅಥವಾ ನಾವು ಎಜುಕೇಷನ್ ಕೊಡ್ತಾ ಇದ್ದೀವಿ. ಎಲ್ಲಾದರೂ ಕೂಡ ಈ ಮೂರು ಅಂಶಗಳು ಸಿಗ್ತವ? ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ, ಇಂಗ್ಲೀಷು, ಎಕನಾಮಿಕ್ಸು, ಬಿಸ್ನೆಸ್ಸು, ಅಕೌಂಟೆನ್ಸಿ ಏನೆಲ್ಲ ಸಿಗುತ್ತೆ. ಆದರೆ ಲವ್, ಡಿವಿನಿಟಿ, ಗ್ರ್ಯಾಟಿಟ್ಯೂಡ್ ಅಂದ್ರೇನು, ಹೇಗಿರಬೇಕು, ಜೀವನಕ್ಕೆ ಅದೆಷ್ಟು ಮುಖ್ಯ ಅಂತ ಎಲ್ಲಾದರೂ ನಾವು ಕಲ್ತಿದ್ದೀವ ಅಥವಾ ನಾವು ಕಲಿಸ್ತಾ ಇದ್ದೀವ ಅಥವಾ ಎಲ್ಲಾದರೂ ಸಿಗ್ತಾ ಇದೆಯಾ ಅಂತ ಯೋಚನೆ ಮಾಡಿದಾಗ ತುಂಬ ವಿರಳ ಅನಿಸುತ್ತೆ ಸಿಗ್ತಾ ಇರುವಂಥದ್ದು. ಈ ಮೂರು ಅಂಶಗಳು ಗೊತ್ತಿಲ್ಲದಲೇ ವಿದ್ಯಾಭ್ಯಾಸ ಮುಗಿಸ್ಕೊಂತೀವಿ. ಆನಂತರ ನಾವಿಷ್ಟು ವಿದ್ಯಾಭ್ಯಾಸ ಕೊಟ್ಟಿರೋದೆ ಉದ್ಯೋಗಕ್ಕೋಸ್ಕರ, ಕೆಲಸಕ್ಕೋಸ್ಕರ. ಕೆಲಸ ಸಿಗುತ್ತೆ, ಕೈ ತುಂಬ ಸಂಬಳ ಸಿಗುತ್ತೆ, ಸಂಪತ್ತನ್ನು ಸಂಪಾದನೆ ಮಾಡ್ತಾರೆ, ಐಷಾರಾಮಿ ಜೀವನ ಮಾಡ್ತಾರೆ. ಆದರೆ ನೆಮ್ಮದಿ, ಅವ್ರು ಸಂಪಾದನೆ ಮಾಡಿದಂಥದ್ರಲ್ಲೇ ನೆಮ್ಮದಿ ಸಿಗೋದೇ ಆಗಿದ್ದರೆ ಎಲ್ಲ ಕೋಟ್ಯಾಧಿಪತಿಗಳು, ಸಿರಿವಂತರು ನೆಮ್ಮದಿಯಾಗಿರಬೇಕಾಗಿತ್ತು. ಆದರೆ ಯಾಕೆ ನೆಮ್ಮದಿಯಾಗಿಲ್ಲ? ನೆಮ್ಮದಿಗೆ ಬೇಕಾಗಿರೋದು ಏನು ಮುಖ್ಯವಾಗಿ? ಹಾಗಾದರೆ ಹೀಗೆ ಯೋಚನೆ ಮಾಡ್ತಾ ಹೋದಾಗ ಅಲ್ಲಿ ನೆಮ್ಮದಿಗೆ ಬೇಕಾಗಿರೋದೇ ಬೇರೆ, ನಾವು ಪಡ್ಕೊತಾ ಇರೋದೇ ಬೇರೆ. ಹಣ ಮುಖ್ಯ ಅಲ್ಲ ಅಂತ ಅಲ್ಲ. ಅದ್ರ ಜೊತೆಗೆ ನಾವೇನು ಎಜುಕೇಷನ್ ಕೊಡ್ತೀವೋ, ಅದ್ರ ಜೊತೆಗೆ ಮಕ್ಕಳು ನಾವೇನು ಬೆಳೆಸ್ತೀವೋ, ಏನು ಹೇಳ್ಕೊಟ್ಟು ಬೆಳೆಸ್ತೀವೋ, ಅದ್ರ ಜೊತೆಗೆ ನಾವೆಲ್ಲಾದರೂ ಕೂಡ ಈ ಒಂದು ಮಾನವೀಯ ಮೌಲ್ಯಗಳ ಬಗ್ಗೆ ಎಲ್ಲಾದರೂ ನಾವು ಹೇಳ್ಕೊಡ್ತೀವ. ಸ್ಕೂಲಲ್ಲಾಗಲಿ, ಕಾಲೇಜಲ್ಲಾಗಲಿ, ಮನೆಯಲ್ಲಾದರೂ, ಹೊರಗಡೆ ಆದರೂ ಎಲ್ಲಾದರೂ ಹೇಳ್ಕೊಡ್ತಾ ಇದ್ದೀವ. ನಾವು ದಿನಕ್ಕೆ 10 ಗಂಟೆಗಳ ಕಾಲ ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತೀವಿ. ಸಬ್ಜೆಕ್ಟ್ಸ್ ಬಗ್ಗೆ, ಅಕಾಡೆಮಿಕ್ ಸಬ್ಜೆಕ್ಟ್ಸ್ ಬಗ್ಗೆ ಒತ್ತು ಕೊಡ್ತೀವಿ. ಆ ದಿನದಲ್ಲಿ 2 ಗಂಟೆ ಆದರೂ ಕೂಡ, ಪ್ರತಿದಿನ 2 ಗಂಟೆ ಆದರೂ ಕೂಡ, ಅಂದರೆ 2.5 ವಯಸ್ಸಿಂದ 25ನೇ ವರ್ಷದವರೆಗೆ ಮಾನವೀಯ ಮೌಲ್ಯಗಳ ಬಗ್ಗೆ ಎಲ್ಲಾದರೂ ಹೇಳ್ಕೊಡ್ತಿದ್ದೀವ? ಎಲ್ಲೂ ಹೇಳ್ಕೊಡ್ತಿಲ್ಲ ಅಂದಾಗ ಅವ್ರಿಗೆ ಎಲ್ಲಿ ಸಿಗುತ್ತೆ ಮತ್ತೆ ಅದು? ಅವ್ರಿಗೆ ಈ ಮಾನವೀಯ ಮೌಲ್ಯಗಳು ಸಿಗದಲ್ಲೇ ಇದ್ದಾಗ ನೆಮ್ಮದಿ ಹೇಗೆ ಸಿಗೋಕ್ಕೆ ಸಾಧ್ಯ? ಅವರು ಕಷ್ಟಪಡ್ತಾ ಇರೋವಂಥದ್ದು, ಎಜುಕೇಷನ್ ಮಾಡ್ತಾ ಇರೋವಂಥದ್ದು ಉದ್ಯೋಗಕ್ಕೋಸ್ಕರ, ಹಣಕ್ಕೋಸ್ಕರ. ಹಣ ಸಿಗ್ತಾ ಇದೆ, ಲಕ್ಸುರಿ ಲೈಫ್ ಸಿಗ್ತಾ ಇದೆ, ಬಿಂದಾಸಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಜೀವನನ. ಬಟ್ ನೆಮ್ಮದಿ ಇದೆಯಾ? ಮತ್ತು ನೆಮ್ಮದಿಗೆ ಬೇಕಾಗಿರೋದೇನು? ಮಾನವೀಯ ಮೌಲ್ಯಗಳು, ಪ್ರೀತಿ, ದೈವತ್ವ ಮತ್ತು ಕೃತಜ್ಞತೆ, LDG. ಇದೇ ಇರಲ್ಲ. ಆದರೆ ಗಂಡ ಸರಿ ಇಲ್ಲ, ಹೆಂಡತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಅಮ್ಮ ಸರಿ ಇಲ್ಲ, ತಮ್ಮ ಸರಿ ಇಲ್ಲ, ತಂಗಿ ಸರಿ ಇಲ್ಲ, ಅಕ್ಕ ಸರಿ ಇಲ್ಲ, ಅಣ್ಣ ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಹಿಂಗೆ ಅಂದ್ಕೊಂಡು ನೆಮ್ಮದಿ ಕಳ್ಕೊಂಡು ಜೀವನ ಪೂರ್ತಿ ಹಿಂಗೆ ಅಂದ್ಕೊಂಡು ಒಂದು ದಿವಸ ಜೀವನನೇ ಮುಗಿಸ್ಬಿಟ್ಟು ಹೊಂಟೋಗ್ತಾರೆ. ಸರಿ, ಜೀವನದಲ್ಲಿ ಇವರು ನೆಮ್ಮದಿ ಇದ್ದಿದ್ದು ಯಾವಾಗ? ಅಂದರೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅಂದ್ಕೊಂಡೇ ಜೀವನ ಮುಗಿಸ್ಬಿಡ್ತಾರೆ ಅಂತ ಅಂದರೆ, ಹಂಗಾರೆ ಸರಿಯಾಗಿಲ್ಲ ಅಂದರೆ ಸರಿಯಾಗಿರೋದು ಅಂದರೆ ಏನು? ಸರಿಯಾಗಿರೋದು ಅಂದರೆ ಎಲ್ಲಿ ಕಲಿತರು? ಯಾವುದು ಸರಿ ಅಂತ ಎಲ್ಲಿ ಕಲಿತರು? ಕೂಡೋದು ಕಲಿತರು,
ಕಳಿಯೋದು ಕಲ್ತರು, ಭಾಗ ಮಾಡೋದು ಕಲ್ತರು, ಗುಣಾಕಾರ ಮಾಡೋದು ಕಲ್ತರು, ಮಾರ್ಕ್ಸ್ ತೆಗಿಯೋದು ಕಲ್ತರು, ಕೆಲಸ ಗಿಟ್ಟಿಸ್ಕೊಳ್ಳೋದು ಕಲ್ತರು, ಹಣ ಎಣಿಸೋದು ಕಲ್ತರು, ಹಣ ಸಂಪಾದನೆ ಮಾಡೋದು ಕಲ್ತರು, ಹಣ ಖರ್ಚು ಮಾಡೋದು ಇನ್ನೂ ಚೆನ್ನಾಗಿ ಕಲಿತರು. ಆದರೆ ನೆಮ್ಮದಿಯಾಗಿರೋದು ಎಲ್ಲಿ ಕಲ್ತರು? ಮತ್ತು ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ಬೇಕಾದ್ರೆ ಸರಿಯಾಗಿರೋದು ಅಂದ್ರೆ ಏನು ಅಂತ ಎಲ್ಲಿ ಕಲಿತರು? ಎಲ್ಲೂ ಕೂಡ ಕಲೀಲಿಲ್ಲ. ಮೊದಲಾದರೆ ಗುರುಕುಲ ಪದ್ಧತಿ ಇತ್ತು. ಆವಾಗ ಗುರುಕುಲದಲ್ಲಿ ಮುಖ್ಯವಾಗಿ ಅವ್ರು ಹೇಳ್ಕೊಡ್ತಿದ್ದೆ ಮಾನವೀಯ ಮೌಲ್ಯಗಳ ಬಗ್ಗೆ. ಈಗ ಅದೆಲ್ಲೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ನೆಮ್ಮದಿ ಕೂಡ ಯಾರ ಹತ್ರನೂ ಸುಳಿತಾ ಇಲ್ಲ. ತುಂಬ ವಿರಳ. ಆದರೂ ಅನೇಕ ಜನ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋದು ಕೂಡ ಅದು ಒಂದು ನಾಟಕ ಆಗಿರುತ್ತೆ. ಯಾಕೆಂದರೆ ಅವರು ನೋವು, ಅವರು ಕೊರಗು, ಅವ್ರ ವೇದನೆ ಇದ್ದೇ ಇರುತ್ತೆ. ಆದರೆ ನಾವಿಷ್ಟು ಶ್ರೀಮಂತರಾಗಿದ್ದು ನಮಗಿದೆಲ್ಲ ಇದೆ ಅಂತ ಹೇಳ್ಕೊಂಡ್ರೆ ಅವಮಾನ ಆಗುತ್ತೆ ಅಂತ ನಾವು ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಕೊತಾ ಇರ್ತಾರೆ. ಆದರೆ ನೆಮ್ಮದಿಯಾಗಿರುವಂಥವ್ರು ತುಂಬ ಕಡಿಮೆ ಜನ. ಯಾಕೆ ಹೀಗಾಯಿತು? ಮೌಲ್ಯ ಎಲ್ಲೂ ಸಿಗ್ತಾ ಇಲ್ಲ. ಮಾನವೀಯ ಮೌಲ್ಯಗಳ ಶಿಕ್ಷಣ ಸಿಗ್ತಾ ಇಲ್ಲ, ಮನೇಲಾದರೂ ಕೂಡ ಹೊರಗಡೆ ಆದರೂ ಕೂಡ. ಯಾಕಂದರೆ ಮೊದಲೆಲ್ಲ ಗುರುಕುಲ ಪದ್ಧತಿ ಇತ್ತು, ನಾನು ಹೇಳ್ದಂಗೆ. ಅದಾದ ನಂತರ ಹರಿಕಥೆಗಳಿದ್ದೋ, ನಾಟಕಗಳಿದ್ದೋ, ಪುರಾಣಗಳಿದ್ದೋ, ಪುಣ್ಯಕಥೆಗಳಿದ್ದೋ. ಕೇಳ್ತಾ ಇದ್ರು, ಹೇಳೋರಿದ್ರು, ಕೇಳೋರಿದ್ರು, ಹೇಳಿ ಇನ್ನೊಬ್ರಿಗೆ ಹೇಳೋರಿದ್ರು, ಇಷ್ಟಪಟ್ಟು ಕೇಳ್ತಾ ಇದ್ರು. ಅದನ್ನು ಆ ಕಥೆಗಳಲ್ಲಿ ತಮ್ಮ ಪಾತ್ರವನ್ನು ಅವರು ಒಂದು ಕಂಪೇರ್ ಮಾಡ್ಕೊತಾ ಇದ್ರು. ಅವರ ಕಷ್ಟಗಳನ್ನು ಇವ್ರಿಗೆ ಕಂಪೇರ್ ಮಾಡ್ಕೊತಾ ಇದ್ರು, ಅವರ ಜೀವನವನ್ನು ಇವ್ರ ಜೀವನಕ್ಕೆ ಕಂಪೇರ್ ಮಾಡ್ಕೊತಾ ಇದ್ರು. ಎಲ್ಲೋ ಒಂದು ಕಡೆ ದಾರಿ ಸಿಗ್ತಾ ಇತ್ತು, ನೆಮ್ಮದಿ ಸಿಗ್ತಾ ಇತ್ತು. ಆದರೆ ಇವಾಗ ಅದು ಯಾವುದೂ ಕೂಡ ಇಲ್ಲ. ಹಾಗಾಗಿ ನೆಮ್ಮದಿ ಅನ್ನೋದು ಕೂಡ ದೂರ ಆಗಿದೆ. ಹೀಗೆ ಆದರೆ ಹೇಗೆ? ಯಾರಾದರೂ ಒಬ್ಬರು ಇದ್ರ ಬಗ್ಗೆ ಇನಿಷಿಯೇಟ್ ತೊಗೋಬೇಕಲ್ವ, ಪ್ರಯತ್ನ ಮಾಡಬೇಕಲ್ವ? ಅದು ನಾವೇ ಯಾಕೆ ಆಗಬಾರ್ದು? ಬನ್ನಿ ಎಲ್ಲರೂ ಒಂದಾಗೋಣ, ಈ ಮಾನವೀಯ ಮೌಲ್ಯಗಳ ಬಗ್ಗೆ ಸಾರುವ ಕಥೆಗಳನ್ನು ಕೇಳೋಣ, ಪುರಾಣಗಳನ್ನು ಕೇಳೋಣ. ಕೇಳಿದ್ದು ಸಾಲದು, ಮತ್ತೊಬ್ಬರು ಕೂಡ ಅದನ್ನು ಹೇಳೋಣ. ಅನೇಕ ಕಥೆಗಳಿದ್ದಾವೆ, ಪುರಾಣ ಕಥೆಗಳಿದ್ದಾವೆ, ಇತಿಹಾಸಕಾರರ ಕಥೆಗಳಿದ್ದಾವೆ, ಆದರ್ಶ ಪುರುಷರಿದ್ದಾರೆ. ಆದರೆ ಅವರೆಲ್ಲರ ಜಯಂತಿಗಳನ್ನು ಮಾಡ್ತೀವಿ, ರಜಾ ತಗೊಳ್ತೀವಿ, ಮಜಾ ಮಾಡ್ತೀವಿ. ಆದರೆ ಅವ್ರ ಬಗ್ಗೆ ನಾವು ಏನೂ ತಿಳ್ಕೊಳಕ್ಕೆ ಹೋಗಲ್ಲ. ಯಾಕೆ ಅವರಷ್ಟು ಮಹನೀಯರಾದರು ಅಂತಲೂ ಕೂಡ ನಾವು ತಿಳ್ಕೊಳಕ್ಕೆ ಹೋಗಲ್ಲ. ಯಾವ ವಂಶದಿಂದ ಅವರು ಮಹನೀಯರಾದರು, ಅವರು ಮಹನೀಯರಾಗಿದ್ದಾರೆ ಅಂದರೆ ನಾವು ಅದರಲ್ಲಿ ಕಿಂಚಿತ್ತಾದರೂ ಆಗಬೇಕು ಅಂದರೆ ನಾವು ಅವರ ಒಂದು ಆದರ್ಶದ ದಾರಿನಲ್ಲಿ ನಡಿಬೇಕಲ್ವ ಅಂತ ಕಿಂಚಿತ್ತು ನಾವು ಯೋಚನೆ ಮಾಡೋದಿರಲಿ, ಆ ಕಥೆನೇ ನಾವು ಕೇಳಕ್ಕೆ ಹೋಗೋದಿಲ್ಲ. ಮುಂದೆ ಹಂಗಾಗಬಾರ್ದು. ಅದಕ್ಕಾಗಿ ಸ್ನೇಹಿತರೆ, ನಾನು ರಾಮಾಯಣ ಕಥೆಯನ್ನು 21 ದಿವಸ 22 ದಿವಸಗಳ ಕಾಲ ಹೇಳಿದ್ದೆ. ರಾಮಾಯಣ ಕತೆ ಮೌಲ್ಯಗಳಿಂದ ತುಂಬಿರುವಂಥದ್ದು. ಶ್ರೀರಾಮಚಂದ್ರ ಆದರ್ಶ ಪುರುಷ. ಸಂಬಂಧಗಳು ಹೇಗಿರಬೇಕು ಅಂತ ಪ್ರತಿಯೊಂದು ಸಂಬಂಧಗಳ ಬಗ್ಗೆ ವಿಶ್ಲೇಷಣೆಯಿಂದ ತುಂಬಿರತಕ್ಕಂತಹ ಮಹಾನ್ ಗ್ರಂಥ ನಮ್ಮ ರಾಮಾಯಣ. ಈ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೆ, ಆದರೆ ಹೇಳಬೇಕಾದ್ರೆ ಅನಿಸೋದು ಭಾವನೆಗಳನ್ನು ನಾನು ಮಾತುಗಳಲ್ಲಿ ಪದಗಳಲ್ಲಿ ಹೇಳೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಒಮ್ಮೆ ಅನ್ನಿಸ್ತು ನನಗೆ, ಮತ್ತೊಮ್ಮೆ ಈ ಒಂದು ಧಾರಾವಾಹಿ ಪುನಃ ಪ್ರಸಾರ ಆದರೆ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ನಾನು 2023ನೇ ಇಸ್ವಿ ಡಿಸೆಂಬರ್ 29ನೇ ತಾರೀಕು ದೂರದರ್ಶನ ಕೇಂದ್ರ ಬಾಂಬೆಗೆ ಒಂದು ಮೇಲ್ ಕಳಿಸಿದೆ. ಅವತ್ತಿಂದ ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಆದರೆ ನನ್ನಂಗೆ ಇನ್ನೂ ಎಷ್ಟೋ ಜನ ಕಳಿಸಿದ್ರು ಏನೋ ಅನಿಸುತ್ತೆ. ದೈವವಶಾತ್ ಪುಣ್ಯ ಅಂತ ಹೇಳಬೇಕು, ಆ ಒಂದು ಧಾರಾವಾಹಿಯನ್ನು ದೂರದರ್ಶನ ಕೇಂದ್ರ ನ್ಯಾಷನಲ್ ಚಾನಲ್ನಲ್ಲಿ ಫೆಬ್ರವರಿ 5ನೇ ತಾರೀಕಿಂದ ಪ್ರತಿದಿನ ಸಂಜೆ 6 ಗಂಟೆಗೆ ಮತ್ತು ಅದೇ ಒಂದು ಧಾರಾವಾಹಿ ಮರುಪ್ರಸಾರವನ್ನು ಮರುದಿನ ಮಧ್ಯಾಹ್ನ 12 ಗಂಟೆಗೆ ಪ್ರಸಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದೊಂದು ಸೌಭಾಗ್ಯ, ಸುವರ್ಣ ಅವಕಾಶ. ಏನು ಅಂತ ನಾನು ಮತ್ತೊಮ್ಮೆ ಇದನ್ನು ನಾನು ಪದಗಳಲ್ಲಿ ಹೇಳೋಕ್ಕಾಗ್ತಾ ಇಲ್ಲ. ಟೈಮ್ ಮಾಡ್ಕೊಂಡು ಅಂತ ಅಲ್ಲ, ಅದಕ್ಕೋಸ್ಕರನೇ ಟೈಮನ್ನು ನೀವು ಸಪ್ರೇಟಾಗಿ ಇಟ್ಕೊಂಡು ಆ ಕ್ಷಣನ ಯಾವತ್ತೂ ಮಿಸ್ ಮಾಡ್ದಲೆ ಎಷ್ಟು ದಿವಸ ಬರುತ್ತೋ ಅಷ್ಟು ದಿನಗಳ ಕಾಲ ಸಂಪೂರ್ಣವಾಗಿ ಈ ಒಂದು ಕಥೆಯನ್ನು ಕೇಳಿದ್ದೇ ಆದರೆ, ನೋಡಿದ್ದೇ ಆದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಕಿಂಚಿತ್ತಾದರೂ ಬದಲಾವಣೆ ಆಗುತ್ತೆ. ಪ್ರತಿದಿನ ಆ ಧಾರಾವಾಹಿ ಬರುವ ಮುಂಚೆನೇ, ಅಂದರೆ ಆ ದಿವಸ ಬೆಳಗ್ಗೆ ಅಥವಾ ಮಧ್ಯಾಹ್ನ, ನಾನು ಕನ್ನಡದಲ್ಲಿ ಆ ಕಥೆಯನ್ನು ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ ಲೈಫ್ ಈಸ್ LDG ಈ ಚಾನಲ್ನಲ್ಲಿ ನಾನು ಹಾಕಿರ್ತೇನೆ. ಕನ್ನಡದಲ್ಲಿ ಈ ಕಥೆಯನ್ನು ಕೇಳಿ ಮತ್ತು ಸಂಜೆ ಈ ಕಥೆಯನ್ನು ನೀವು ನೋಡಿ ಆನಂದಿಸಿ. ಹಾಗೆ ಮತ್ತೊಮ್ಮೆ ಮರುದಿನ 12 ಗಂಟೆಗೆ ಬಂದಾಗ ಆವಾಗಲೂ ಕೂಡ ನೋಡಿ ಮತ್ತಷ್ಟು ಅರ್ಥ ಮಾಡ್ಕೊಳ್ಳಿ.
ಅದಕ್ಕಾಗಿ ಹೇಗಾದರೂ ಸಮಯವನ್ನು ನೀವು ಮೀಸಲಿಡಿ. ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಇದನ್ನು ನೋಡ್ಬೋದು. ಆದರೆ ನಾವು ಇಷ್ಟೂ ಜನ ಒಟ್ಟಿಗೆ ನೋಡಿದಾಗ ಅದ್ರ ಪ್ರಭಾವನೇ ಬೇರೆ ಇರುತ್ತೆ, ಅದರ ಎಫೆಕ್ಟೇ ಬೇರೆ ಇರುತ್ತೆ, ಆ ಒಂದು ವೈಬ್ರೇಷನ್ನೇ ಬೇರೆ ಇರುತ್ತೆ. ಹಾಗಾಗಿ ಹೆಚ್ಚು ಪಾಲು ಜನ ಅಂದರೆ ಕೋಟಿ ಕೋಟಿ ಜನಗಳು ಒಟ್ಟಿಗೆ ನೋಡೋದ್ರಿಂದ ಎಲ್ಲರಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಹಾಗಾಗಿ ವೀಕ್ಷಕರೇ, ಎಲ್ಲರೂ ಕೂಡ ಈ ಒಂದು ಸಂದರ್ಭವನ್ನು ಸದುಪಯೋಗ ಮಾಡಿಕೊಳ್ಳಿ. ನೆಮ್ಮದಿಯಾಗಿ ಬದುಕೋದಕ್ಕೆ ಮೌಲ್ಯಗಳು ಎಷ್ಟು ಮುಖ್ಯವಾಗುತ್ತೆ ಎಂಬುದನ್ನು ಈ ರಾಮಾಯಣ ಧಾರಾವಾಹಿಯ ಮೂಲಕ ನಾವೆಲ್ಲರೂ ಕೂಡ ಕಲಿಯಬಹುದು ಎಂದು ಹೇಳುತ್ತಾ ಬದಲಾವಣೆಗೆ ನಾವು ಹೆಜ್ಜೆ ಹಾಕೋಣ. ಎಲ್ರಿಗೂ ನಮಸ್ಕಾರ. ಜೈ ಶ್ರೀರಾಮ್.